Club of Bangalore celebrates Press Day 2025 *. Bangalore 25 achievers were honored and felicitated at the Press Day celebration held at the Bangalore Press Club today. Speaking on the occasion, Transport Minister Sri Ramalinga Reddy praised the reporters and editors who have made a mark in the press industry. A felicitation program for editors of some newspapers and editors of news channels who have rendered significant service in the field of journalism. A tribute was paid to senior members of the press club by journalists who have worked hard for the upliftment of the press. In this program, those who have achieved in the press and media were recognized and honored. ಒಳ್ಳೆ ಒಬ್ಬನ ಯಾರಾದ್ರೂ ಹೊಗಳಿದ್ರೆ ಅವ್ರು ಭಾಳ ನಮ್ಗೆ ಮತ್ತೆ ಫೋನ್ ಮಾಡಿ ಹೇಳ್ತಾರೆ, ಏನ್ರಿ ಚೆನ್ನಾಗಿ ಬಂತು ಕಾರ್ಯಕ್ರಮ ಅಂತೇಳಿ. ಅಷ್ಟೇ ನಿಷ್ಠುರವಾಗಿ ಯಾರ್ಯಾರ ವಿರುದ್ಧ ಬರೆದಿದ್ರೆ ಅವ್ರು ನಮ್ನೇನು ಮಾತಾಡ್ಸೋದು. ಈ ಎಲ್ಲವನ್ನು ಎದುರಿಸಿ
ಪತ್ರಿಕಾ ರಂಗದಲ್ಲಿ, ಮಾಧ್ಯಮದಲ್ಲಿ ನಿಮ್ಮ ಸೇವೆ ಮಾಡ್ತಕ್ಕಂಥದ್ದು ಸಾಮಾನ್ಯ ಕೆಲಸ ಏನಲ್ಲ. ಕೆಲವೊಮ್ಮೆ ಬೆದರಿಕೆ ಕಾರ್ಯಗಳು ಬರ್ತವೆ, ಕೆಲವು ಗೌರವಾನ್ವಿಸ್ತಕ್ಕಂಥ ಪದಗಳು ಬರ್ತವೆ. ಅವೆಲ್ಲವನ್ನೂ ಮೀರಿ ಪ್ರಜಾಪ್ರಭುತ್ವದ ಕಾವಲುಗಾರಾಗಿ ಮಾಡ್ತಕ್ಕಂಥ ಕೆಲಸ, ಪ್ರಜಾಪ್ರಭುತ್ವದಲ್ಲಿ 4ನೇ ಅಂಗ ಅಂತಕ್ಕಂಥ ವಿಷಯದಲ್ಲಿ ತಾವು ಮಾಡ್ತಕ್ಕಂಥ ಕೆಲಸ. ರಾಜಕಾರಣಿಗಳು ನಾವು ಜನರಿಂದ ಆಯ್ಕೆ ಆಗ್ತೀವಿ, ಅಧಿಕಾರಿಗಳು ನೌಕರಿ ತಗೊಂಡು ಬರ್ತಾರೆ, ನ್ಯಾಯಾಂಗ ತಂದಾದ ಕೆಲಸಗಳು ಮಾಡ್ತಾ ಇದೆ. ತಮ್ಮದು ನಿಸ್ವಾರ್ಥ ಸೇವೆ ಅಂತಕ್ಕಂಥದ್ದಿತ್ತು ಮೊದಲು. ಈಗ ನಾನು ನೋಡಿದ ಹಾಗೆ ಒಂದು ಉದ್ದಿಮೆಯಾಗಿ ಪರಿಣಮಿಸ್ತಕ್ಕಂಥದ್ದನ್ನು ನೋಡಿದ್ರೆ, ಉದ್ದಿಮೆದಾರ ಇದನ್ನು ದುರುಪಯೋಗ ಪಡಿಸ್ಕೊಂಡಾನೇನೋ ಅಂತಕ್ಕಂಥ ಭಯ ನಮ್ಮನ್ನು ಕಾಡ್ತಾ ಇದೆ. ಎಲ್ಲ ಒಂದು ಮಾಧ್ಯಮಗಳ ಸಂಪಾದಕರುಗಳನ್ನ ಒಂದು ವೇದಿಕೆಯಲ್ಲಿ ಸೇರ್ಸ್ ಮಾಡಬೇಕು ಅಂತ ಅಂದ್ಕೊಂಡು ಅಂದ್ರೆ ನಾವೆಲ್ಲ ನೋಡ್ತಾ ಇದ್ದೇವೆ, ಜನಗಳು ಕೂಡ ಮಾತಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಬಂದ ನಂತರ ಎಲ್ಲೋ ಒಂದ್ ಕಡೆ ಪತ್ರಿಕೆಗಳ ಕತೆ ಮುಗ್ದೋಗುತ್ತೆ, ಟೆಲಿವಿಷನ್ಗಳ ಕತೆ ಮುಗ್ದೋಗುತ್ತೆ, ಹಾಗಾಗ್ಬಿಡುತ್ತೆ, ಹೀಗಾಗ್ಬಿಡುತ್ತೆ, ಈ ರೀತಿಯಾದಂತಹ ಮಾತುಗಳನ್ನ ನಾವೆಲ್ಲ ಕೇಳ್ತಾ ಇದ್ದೇವೆ. ಆದ್ರೆ ಪತ್ರಿಕೆಗಳು ಇನ್ನೂ ಮನೆಗಳಿಗೆ ಬರ್ತಾ ಇದೆ. ಇವತ್ತಿಗೂ ಕೂಡ ಏನೇ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಇದ್ರೂ ಕೂಡ ಬೆಳಿಗ್ಗೆ ಎದ್ದು ಕೂಡಲೇ ಕಾಫಿ ಕುಡಿತಿರ್ಬೇಕಾದ್ರೆ ಇವತ್ತಿಗೂ ಪತ್ರಿಕೆಗಳನ್ನ ಓದುವಂಥದ್ದು. ಮೇಲೆ ನಂತರ ನಾವು ಟೆಲಿವಿಷನ್ ಅನ್ನ ಆನ್ ಮಾಡ್ತೇವೆ, ಇವತ್ತಿನ ಏನಪ್ಪ ಹೆಡ್ಲೈನ್ಸ್ ಅಂತ. ಹೀಗಾಗಿ ಯಾವುದೇ ಸೋಷಿಯಲ್ ಮೀಡಿಯಾ ಅಥವಾ ಯಾವುದೇ ರೀತಿಯಾದಂತಹ ಒಂದು ನೆಟ್ ರಿಲೇಟೆಡ್ ಪ್ಯಾರಲಲ್ ಆಗಿ ಯಾವುದೇ ಒಂದು ಪ್ಲಾಟ್ಫಾರ್ಮ್ಸ್ಗಳು ಬಂದರೂ ಕೂಡ ಇವತ್ತಿಗೂ ಮೈನ್ ಸ್ಟ್ರೀಮ್ ಮೀಡಿಯಾ ಅಂತ ಇರುವಂಥದ್ದು ಟೆಲಿವಿಷನ್ ಮತ್ತು ನಮ್ಮ ಪತ್ರಿಕೆಗಳೇ. ಯಾಕೆಂದ್ರೆ ವಾಸ್ತವಕ್ಕೆ ಹತ್ತಿರವಾಗುವಂತಹ ವಿಚಾರಗಳನ್ನ, ಅದು ಸತ್ಯನ ಸುಳ್ಳ ಅದು ಆಮೇಲೆ, ಆದ್ರೆ ಏನ್ ನಡೀತಾ ಇದೆ ಅನ್ನೋದನ್ನ ತಿಳ್ಕೊಳ್ಬೇಕು ಅಂದ್ರೆ ನಾವು ಇವತ್ತಿಗೂ ಕೂಡ ಪತ್ರಿಕೆಗಳನ್ನೇ ಓದ್ಬೇಕು, ನಮ್ಮ ಟೆಲಿವಿಷನ್ ಮೇನ್ ಸ್ಟ್ರೀಮ್ ಟೆಲಿವಿಷನ್ಸ್ಗಳನ್ನೇ ನಾವು ನೋಡಬೇಕು. ಅದೆಲ್ಲ ಒಂದ್ ಕಡೆ ಒಂದು ಸಣ್ಣದಾದಂತಹ ಚರ್ಚೆ ನಡೀತಾ ಇದೆ. ವಾಸ್ತವವನ್ನ ಮುಚ್ಚಿಟ್ಟು ಬೇರೆ ಏನೋ ಒಂದು ಕಲ್ಪನೆಗಳನ್ನ ನಾವು ತೋರ್ತಾ ಇದ್ದೇವೆ ಮಾಧ್ಯಮಗಳಲ್ಲಿ ಅನ್ನುವಂಥದ್ದು. ಇದ್ರ ಬಗ್ಗೆ ನಾವೇ ಒಂದು ಸ್ವಂತ ಆಲೋಚನೆ ಮಾಡಿಕೊಂಡು ಇದನ್ನ ಸರಿಪಡಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ಏನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಆಲೋಚನೆಗಳನ್ನ ಮಾಡಿ ಮುಂದಾದ್ರೆ ಖಂಡಿತವಾಗ್ಲೂ ಕೂಡ ನಾವು ಈ ರೀತಿಯಾದಂತಹ ಒಂದು ಹೇಳಿಕೆಗಳಿಗೆ ಉತ್ತರವನ್ನ ಕೊಡಬಹುದು ಅಂತ ನಾನು ಅನ್ಕೊಳ್ತೇನೆ. ಜಾಸ್ತಿ ತಡ ಪಾಲ್ಗೊಂಡಿರ್ತಕ್ಕಂಥದ್ದು ನನಗೆ ಬಹಳ ಸಂತೋಷ ಆಗಿದೆ. ಪತ್ರಿಕಾ ಮಾಧ್ಯಮ ಇವತ್ತೇನಾದ್ರೂ ಈ ಸಮಾಜದಲ್ಲಿ ಅದರ ಮಹತ್ತರವಾದಂತಹ ಜವಾಬ್ದಾರಿಯನ್ನ 1998-99 ಆಗಿನ್ನೂ ಇಷ್ಟು ಚಾನೆಲ್ಗಳಿರ್ಲಿಲ್ಲ. ಈ ಟಿವಿ, ಉದಯ ಟಿವಿ ಬಿಟ್ರೆ ಇನ್ಯಾವುದು ಆ ಥರದ್ದು ಮಾಧ್ಯಮದಲ್ಲಿ ಟಿವಿಗಳು ಬಂದಿರಲಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಈ ಟಿವಿಯ ನಮ್ಮ ಮಂಡ್ಯ ಜಿಲ್ಲೆಯ ಸಂಪಾದಕರು ಶ್ರೀಕಂಠಣ್ಣ ಅಂತ ಬಹಳ ಹಿರಿಯರಿದ್ರು. ಬಹುತೇಕ ಯಾವುದೇ ಮುಲಾಜಿಗೆ ಒಳಗಾಗದೆ ಅವತ್ತು ಯಾವುದೋ ಒಂದು ನಮ್ಮ 7-9 ವಿಧಾನಸಭಾ ಕ್ಷೇತ್ರದ ಒಂದು ಕ್ಷೇತ್ರದಲ್ಲಿ ಒಂದು ಅಹಿತಕರವಾದಂತ ಒಂದು ಸಂದರ್ಭ. ಆ ಸಂದರ್ಭವನ್ನ ಯಾವುದೇ ಮುಲಾಜಿಗೆ ಒಳಗಾಗದೆ ಈಚೆ ತರುವಂತ ಕೆಲಸ ಮಾಡಿದ ಕಾರಣದಿಂದ ಆ ಕ್ಷೇತ್ರದಲ್ಲಿ ಆ ನಾಯಕ ಇನ್ನೂ ತಲೆ ಎತ್ತಲಿಕ್ಕೆ ಆಗ್ಲಿಲ್ಲ. ಅಷ್ಟು ಮಟ್ಟಿಗೆ ಅವರ ಜವಾಬ್ದಾರಿ ನಿರ್ವಹಿಸಿದಂತ ಇತಿಹಾಸ ನಮ್ಮ ಕಣ್ಮುಂದೆ ಇದೆ. ಆ ಕಾರಣ ಅತ್ಯಂತವಾದಂತ ಒಂದು ಗುಣ ಅಂತಂದ್ರೆ ಅದೊಂದು ಜವಾಬ್ದಾರಿ ಅಂತಂದ್ರೆ ಅದು ಸಮಾಜವನ್ನ ತಿದ್ದತಕ್ಕಂತ ಒಂದು ಜವಾಬ್ದಾರಿ. ಸಮಾಜದಲ್ಲಿ ಯಾರೇ ಒಂದು ತಪ್ಪು ಮಾಡುತ್ತಿದ್ರು ಅಷ್ಟೇ, ಅದು ರಾಜಕೀಯ ಕ್ಷೇತ್ರ ಆಗಿರ್ಬೋದು, ಆದರೆ ಯಾರು ಆಫೀಸರ್ಸ್ ಆಗಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಚಿತ್ರರಂಗದಲ್ಲಿ ಆಗಿರ್ಬೋದು, ಯಾರೇ ತಪ್ಪು ಮಾಡಿದ್ರು ಕೂಡ ಅವರನ್ನ ತಿದ್ದತಕ್ಕಂತ ಕೆಲಸವನ್ನ ಮತ್ತು ಆ ಒಂದು ಜವಾಬ್ದಾರಿಯನ್ನ ಹೊತ್ತಿರ್ತಕ್ಕಂಥದ್ದು ಮಾಧ್ಯಮ ರಂಗ. ಅದರಲ್ಲೂ ನಿಮ್ಮ ಅಧ್ಯಕ್ಷರು ಮಾತಾಡ್ಬೇಕಾದ್ರೆ ಹೇಳಿದ್ರು, ಸಾಮಾಜಿಕ ಜಾಲತಾಣ ಇತ್ತೀಚಿನ ದಿನಗಳಲ್ಲಿ, ಅದರಲ್ಲೂ ಯಾರು ಈಗಿನ ಒಂದು ಪೀಳಿಗೆ ಇದೆ ಅವರು ಅದಕ್ಕೆ ಮಾರು ಹೋಗ್ತಕ್ಕಂತ ಒಂದು ಸಂಭಾವನೆ ಜಾಸ್ತಿ ಇದೆ. ಯಾಕೆ ಅಂತಂದ್ರೆ ಅವರು
ಬಹಳಷ್ಟು ಶೋಗಳು ಇರುತ್ತೆ ಅದರಲ್ಲಿ ನೈಜ ಅಂಶಗಳು ಬಹಳ ಕಡಿಮೆ. ಅವರು ಬೇರೆ ಬೇರೆ ರೀತಿಯ ಗಿಮಿಕ್ಗಳನ್ನ ಮಾಡಿ ನೈಜವನ್ನ ಹೊರಗಿಟ್ಟು ಅವ್ರಿಗೆ ಬೇಕಾದಂಥದ್ದನ್ನ ತೋರಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅದರ ಮಧ್ಯದಲ್ಲಿ ಮಾಧ್ಯಮ ರಂಗ ಈಗಲೂ ಕೂಡ ಸಮಾಜದಲ್ಲಿ ಇಷ್ಟರ ಮಟ್ಟಿಗೆ ಒಳ್ಳೆಯ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಒಂದು ಒಳ್ಳೆಯ ಕೆಲಸ. ಅವರೆಲ್ಲರಿಗೂ ಕೂಡ ಶುಭವನ್ನ ಕೋರಿ, ಇವತ್ತು ಯಾರು ಸಮಾಜದಲ್ಲಿ ಅಂದ್ರೆ ಪತ್ರಿಕಾ ಮಾಧ್ಯಮದಲ್ಲಿ ಒಳ್ಳೆಯ ಸಂಪಾದಕರು ಯಾರ್ಯಾರು ಅವರ ಒಂದು ಶೈಲಿಯಲ್ಲಿ ಮಿನಿಮಮ್ ಕನಿಷ್ಠ ಅಷ್ಟು, ಮತ್ತೆ ಸಂಪಾದಕರು ಅಂದಮೇಲೆ ಹೆಚ್ಚು ಜವಾಬ್ದಾರಿ ಜಾಸ್ತಿ. ಬೇರೆ ರಿಪೋರ್ಟರ್ಸ್ ಆದ್ರೆ ಅವ್ರ ಕೆಲಸ ಮುಗಿದ್ಮೇಲೆ ಮನೆಗೆ ಹೋಗ್ಬಿಡ್ತಾರೆ. ಸಂಪಾದಕರಂದ್ರೆ ಕೊನೆಯವರೆಗೂ ಕೂಡ ಇರಬೇಕು, ಹೆಚ್ಚಿನ ಜವಾಬ್ದಾರಿ ಸಂಪಾದಕರ ಮೇಲೆ ಇರುತ್ತೆ ಅಂತ ಹೇಳಿ ಸಂಪಾದಕ ಸ್ಥಾನ ಒಂದು ಏರ್ಬೇಕಾಗಿದ್ರೆ ಬಹಳಷ್ಟು ವರ್ಷ ನೀವು ಕೆಲಸ ಮಾಡಿ ಎಲ್ಲ ಸಮರ್ಥವಾಗಿ ನಿಭಾಯಿಸ್ತಾರೆ ಅನ್ನೋ ಒಂದು ನಂಬಿಕೆ ಬಂದಾಗ ಮಾತ್ರ ನಿಮ್ಗೆ ಆ ಸ್ಥಾನವನ್ನು ಸಿಗೋದು. ಅಂತ ಒಂದು ಸ್ಥಾನವನ್ನ ನೀವೆಲ್ಲ ಕೂಡ ಅಲಂಕರಿಸಿದ್ದೀರ. ಮುಂದಕ್ಕೆ ನಿಮ್ಗೆ ಇನ್ನೂ ಚೆನ್ನಾಗಿ ಒಳ್ಳೇದಾಗ್ಲಿ, ಭವಿಷ್ಯ ಇನ್ನೂ ಉಜ್ವಲವಾಗ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಅದೇ ರೀತಿ ನಮ್ಮ ಈ ಒಂದು ಸಂಸ್ಥೆಗೆ ಹೇಳಿ ಯಾರ್ಯಾರು ಶ್ರಮಿಸಿದಾರೆ ಅವರಿಗೆಲ್ಲ ಕೂಡ ಬಹಳ ಜನ ಇದ್ದಾರೆ. ಅದರಲ್ಲಿ ಕೆಲವರಿಗೆ ಇವತ್ತು ಸನ್ಮಾನ ಮಾಡಿದ್ದಾರೆ. ನಾನು 94ರಲ್ಲಿ ವೀರಪ್ಪಲ್ಲಿ ಇವ್ರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಾಗ ನಮ್ಮ ಶಿವಣ್ಣವರು, ಆಗ ಇದು ಇಷ್ಟು ನೀಟ್ ಆಗಿರ್ಲಿಲ್ಲ, ಕಾಂಪೌಂಡು ಇರ್ಲಿಲ್ಲ ಅನ್ಸುತ್ತೆ, ಆಗ ನನ್ನ ಕರೆದು ಅವಾಗ 93-94ರಲ್ಲಿ ಬೋರ್ಡ್ ಸಮೇತ ಇದಿದೆಯಲ್ಲ ಆ ಕಾಲದಲ್ಲಿ ಹಾಕ್ಸಿದ್ರು. ಆಗ್ಲಿಲ್ಲೂ ಕೂಡ ನನಗೆ ವರ್ಷ 2 ವರ್ಷ 3 ವರ್ಷಕ್ಕೊಂದ್ಸಲಿ ತಾವೆಲ್ಲ ಕರೆದು ಕಾರ್ಯಕ್ರಮಗಳಲ್ಲಿ ಕರೀತಾ ಇರ್ತೀರ. ಮತ್ತೆ ಇವತ್ತು ನಮ್ಮ ಈ ಒಂದು ಮಾಜಿ ಅಧ್ಯಕ್ಷರು ನಮ್ಮ ಯಾರು ಪೊನ್ನಪ್ಪ ಅವ್ರಿಗೂ ಕೂಡ ಸನ್ಮಾನ ಮಾಡಿದ್ದಾರೆ. ಅವೆಲ್ಲ ಇಬ್ರು ಒಂದೇ ಕಾಲೇಜಲ್ಲಿ ಓದಿದ್ದು. ಅವರು ಕೂಡ 2-3 ಬಾರಿ ಅಧ್ಯಕ್ಷರಾಗಿದ್ರು. ಶ್ರೀಧರ್ ಅವರು ಜಾಸ್ತಿ ಇರ್ಬೇಕಲ್ಲ, 3-4 ಬಾರಿ ಇರ್ಬೇಕು. 4ನೇ ಸಲಿ ಶ್ರೀಧರ್ ಅವರು ಇವರೆಲ್ಲ ಕೂಡ ಬಹಳ ವರ್ಷಗಳಿಂದ ಇಲ್ಲಿ ಈ ಸಂಸ್ಥೆ ಬೆಳೆಸೋದಿಕ್ಕೆ ಇವರೆಲ್ಲ ಕೂಡ ಕಾರಣಕರ್ತರಾಗಿದ್ದಾರೆ ಅಂತೇಳಿ ತಾವೆಲ್ಲ ನಾನು ಈ ಸಂದರ್ಭದಲ್ಲಿ, ಮತ್ತೆ ಮಾಧ್ಯಮ ಅಂದ್ರೆ ಬಹಳ ಮುಖ್ಯ. ಈ ಒಂದು ಸರ್ಕಾರ ಏನೋ ಒಂದು ಕೆಲಸ ಮಾಡ್ತಾ ಇದೆ, ಅಥವಾ ಒಬ್ಬ ಮಂತ್ರಿ, ಒಬ್ಬ ಶಾಸಕ ಅಥವಾ ಇನ್ನೊಬ್ಬ ಸಮಾಜ ಸೇವಕ ಏನಾದ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಅದನ್ನ ಜನಕ್ಕೆ ಮಾಧ್ಯಮ ಇಲ್ಲಂದ್ರೆ ತಿಳಿಸೋಕೆ ಸಾಧ್ಯನೇ ಇಲ್ಲ. ಮೊದಲೆಲ್ಲ ಕೇವಲ ಕೆಲವೇ ಪತ್ರಿಕೆಗಳಿತ್ತು, ಈಗ ಪತ್ರಿಕೆಗಳು ಬೇಕಾದಷ್ಟಾಗಿದೆ. ಮತ್ತೆ ಅದಾದ್ಮೇಲೆ ಟಿವಿ ಚಾನಲ್ಸ್ ಮೊದಲು 2-3 ಇತ್ತು, ಈಗ ಬೇಕಾದಷ್ಟು ಟಿವಿ ಚಾನಲ್ಸ್ ಇದೆ. ಅದೆಲ್ಲ ಇತ್ತು. ಇತ್ತೀಚೆಗೆ ಯೂಟ್ಯೂಬ್ ಚಾನಲ್ಸ್ ಜಾಸ್ತಿ ಬಂದ್ಬಿಟ್ಟಿದೆ. ಅದರಿಂದ ಎಲ್ಲ ಒಂದೊಂದು ಮುಖ್ಯನೇ. ನಾವು ಏನೇ ಕೆಲಸ ಮಾಡ್ಲಿ ಕೂಡ ಅದ್ರ ಜನಕ್ಕೆ ತಲುಪಬೇಕಾಯ್ತದೆ. ನೀವು ಈ ಒಂದು ಕ್ಷೇತ್ರ ಇಲ್ಲ ಅಂದ್ರೆ ಅದು ಸಾಧ್ಯನೇ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ತಾವೆಲ್ಲ ಕೂಡ ನೇರ, ನಿಷ್ಠುರ, ಸತ್ಯಕ್ಕೆ ಹತ್ತಿರವಾಗಿರ್ತಕ್ಕಂಥ ವಿಚಾರಗಳನ್ನ ಹೆಚ್ಚು ಒತ್ತು ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಸನ್ಮಾನಿತರಿಗೂ ಇನ್ನೊಮ್ಮೆ ಅಭಿನಂದನೆ ಹೇಳಿ ನಾನು ಮಾತು ಮುಗಿಸ್ತೇನೆ.